ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತೊಂದು ನಾನು ಅಲಸಂದಿ ಕಾಳ್ದು ಉಪ್ಸಾರು ಮಾಡ್ತಾಯಿದ್ದೀನಿ. ಉಪ್ಸಾರು ಫ್ರೆಂಡ್ಸ್ ನಾನಾ ರೀತಿಲಿ ಮಾಡ್ತಾರೆ. ಈಗ ನಾನೊಂದು ಉಪ್ಸಾರು ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟಿ ನೋಡಿ. ರುಬ್ಬಕ್ಕೆ ಏನೇನು ಹಾಕ್ತೀನಿ ಉಪ್ಸಾರಿಗೆ, ಆಲ್ರೆಡಿ ಅಲಸಂದಿ ಕಾಳು ಹಸಿ ತಂದು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಬ್ಬಕ್ಕೆ ನಾನು ಏನೇನು ಉರಿತೀನಿ ಅಂತ ತೋರಿಸ್ತೀನಿ ನೋಡಿ. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗಿ, ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕೊಳ್ಳಿ. ನಾನು ಒಂದು 10 ಹೆಸರು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ. ಅಲ್ಲೇ ಮೆಣಸಿನ್ಕಾಯಿ ಇದು ಉರಿತು ನೋಡಿ. ಕರ್ಬೇವು ಸೊಪ್ಪನ್ನು ಹುರ್ಕೊಳ್ಳಿ. ಉರಿಯೋಕ್ಕೆ ಮಾತ್ರ ನಾನು ತೋರಿಸ್ತೇನೆ ಫ್ರೆಂಡ್ಸ್. ರುಬ್ಬಕ್ಕೆ ಇದಕ್ಕೊಂದು ಸ್ವಲ್ಪ ಕಾಳು ಹಾಕಬೇಕು. ಆಲ್ರೆಡಿ ಕಾಳು ಬೆಂದಿದೆ ನಮ್ಮ ಮನೇಲಿ. ಇಷ್ಟು ಉರಿಬೇಕು. ಏನೇನು ಹಾಕತ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್ ಅದರಲ್ಲಿ ಲಾಸ್ಟಲ್ಲಿ ನಾವು 1 ಸ್ಪೂನು ಜೀರಿಗೆ, ಇದು ಬಂದು ಫ್ರೆಂಡ್ಸ್ ಎಲ್ಲ ರುಬ್ಕೊಳ್ಳೋದಕ್ಕೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಕಾಳು ಹಾಕಬೇಕು, ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್ ಈಗ ಹುರಿದಾಯಿತು. ಲಾಸ್ಟಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪಿಗೇನು ಅದರಲ್ಲೇ ಹಂಗೆ ಇದರಲ್ಲೇ ಹಂಗೆ ನೋಡಿ. ಈ ಥರ ಇದೆಲ್ಲ ಫ್ರೆಂಡ್ಸ್ ರುಬ್ಬಕ್ಕೆ. ಮತ್ತು ಫ್ರೆಂಡ್ಸ್ ಇದು ಸ್ವಲ್ಪ ಕಾಳು ಹಾಕತ್ತೀನಿ ನೋಡಿ ಫ್ರೆಂಡ್ಸ್. ಆಲ್ರೆಡಿ ನಾನು ಹಸಿ ಅಲಸಂದಿ ಕಾಳು ಬೇಯಿಸಿದ್ದೀನಿ ತಂದು ಕುಕ್ಕರಲ್ಲಿ. ಒಂದೇ ವಿಷಯ ಫ್ರೆಂಡ್ಸ್, ನಾನು ರುಬ್ಬಕ್ಕೆಲ್ಲ ಹುರಿದಿದ್ದೀನಲ್ಲ, ಅದಕ್ಕೆ ನೋಡಿ ಕಾಳು ಸ್ವಲ್ಪ ಹಾಕಬೇಕು. ರೈಸ್ ಇಟ್ಟಿದೆ ಫ್ರೆಂಡ್ಸ್, ಅದು ವಿಷಯ ಎಲ್ಲ ಆಯಿತು ನೋಡಿ. ನಿಮ್ಗೆ ಎಷ್ಟು ಜಾಸ್ತಿ ಮಾಡೋದಾದರೆ ಒಂದು ಸೌಟ್ ಫುಲ್ ಹಾಕೊಳ್ಳಿ. ನಾನು ಅಷ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ, ಅದಕ್ಕೆ ಅರ್ಧ ಸೌಟ್ ಹಾಕೋತಾಯಿದ್ದೀನಿ. ಇಷ್ಟನ್ನು ಫ್ರೆಂಡ್ಸ್ ರುಬ್ಕೊಂಡು ಬರಬೇಕು. ಅಲ್ಲಿ ತನಕ ಅದು ಬೇಯ್ತಾ ಇದೆ. ಬನ್ನಿ ಅದನ್ನು ರುಬ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿದ್ರಲ್ಲ, ಇವಾಗ ಅದನ್ನು ರುಬ್ಕೊಂಡು ಬಂದಿದ್ದೀನಿ. ಇವಾಗ ಅದಕ್ಕೆ ಹಾಕೋಣ ಬನ್ನಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ರೈಸ್ ಇಟ್ಟಿಗೆ ಅದು ಇಷ್ಟೆಲ್ಲ ಹಾಕ್ತಾಯಿತ್ತು. ಆಯಿತು ರೈಸ್ ಅದಕ್ಕೆ ಸ್ವಲ್ಪ ನೀರು ಅಳ್ಳಾಡಿಸಿ ಹಾಕೋಣ ಫ್ರೆಂಡ್ಸ್. ಇದು ಮುದ್ದೆಗಂತೂ ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಯಾವ ರೀತಿ ಮಾಡಿದ್ದೀನಿ ಅದನ್ನು ಒಂದು ಟೈಮ್ ನೀವು ಮಾಡಿ ನೋಡಿ. ನಿಮಗೆ ಗಟ್ಟಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್. ಅದೇನು ಒಂದೇ ಟೈಮ್ಗೆ ಅಂತೇನಿಲ್ಲ, 2 ಟೈಮ್ಗೂ ಮಾಡ್ಕೋಬೋದು ನೀವು, ಏನಾಗಲ್ಲ. ನೋಡಿದ್ರೆ ಫ್ರೆಂಡ್ಸ್ ನಾನು ಇಷ್ಟ ಹಾಕಿದ್ದೀನಿ. ಮತ್ತು ಉಪ್ಪು ಬಂದು ನಾನು ಆವಾಗಲೇ ಹಾಕಿದ್ದೀನಿ. ಯಾವಾಗ ಕಾಳು ಬೇಯುವಾಗ. ಇವಾಗ ಇದೆಲ್ಲ ಆಯಿತು ಫ್ರೆಂಡ್ಸ್. ಇದಕ್ಕೆ ಇವಾಗ ಒಂದು 2 ಸ್ಪೂನಷ್ಟು ಮಿಲ್ಕ್ ಹಾಕ್ತೀನಿ ನಾನು ನೋಡಿ. ಮಿಲ್ಕು ಒಂದು 2 ಸ್ಪೂನ್ 3 ಸ್ಪೂನು ಕಾಣಿಸ್ತಾಯ್ತಾ. ಇದು ಟೇಸ್ಟಿಗೆ ಚೆನ್ನಾಗಿರುತ್ತೆ. ಇದು ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಯಾವ ರೀತಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಿ ಅಂತ ನೋಡಿ ಫ್ರೆಂಡ್ಸ್. ಯಾವ ರೀತಿ ಬೇಯ್ತಾ ಇದೆ ನೋಡಿ. ಈ ಟೈಮಲ್ಲಿ ಲೆಮೆನ್ನು, ಹುಣಸೆಹಣ್ಣು ಹಾಕೋಬೋದು ನೋಡಿ ಫ್ರೆಂಡ್ಸ್. ಲೆಮೆನ್ನು ಅರ್ಧ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಯಾವಾಗಾದರೂ ಒಂದು ಟೈಮು ಮಾಡಿ ನೋಡಿ. ಅದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್. ಸಾರು ಇಳಿಸ್ತೀನಿ ಇವಾಗ, ಬೆಂದಿದೆ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು ನೋಡಿ ಫ್ರೆಂಡ್ಸ್. ಈ ಹದಕ್ಕೈತೆ ಉಪ್ಸಾರು. ಹಾಲೂ ಅಷ್ಟೇ ಸಾಕು ಫ್ರೆಂಡ್ಸ್, ಒಂದು 2 ಸ್ಪೂನ್. ಯಾಕಂದರೆ ಅದೊಂಥರ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ನಾನು ಹಾಲು ಹಾಕಿದ್ದೀನಿ. ಈಗ ಇದು ಸಾಂಬಾರ್ದು ಫ್ರೆಂಡ್ಸ್ ಆಯಿತು. ಒಗ್ಗರಣೆ ಏನು ಮಾಡೋದು ಅಂತ ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಒಗ್ಗರಣೆಗೆ ನಾನು ಯಾವುದು ಇದಿಟ್ಕೊಂಡಿದ್ದೆ ಬಾಣಲಿನ ಉರಿಯೋಕ್ಕೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. 1 ಸ್ಪೂನ್ ಎಣ್ಣೆ, ಅದು ಎಣ್ಣೆ ಒಂದು 2 ನಿಮಿಷ ಕಾಯಿ ಫ್ರೆಂಡ್ಸ್. ಒಗ್ಗರಣೆಗೆ ನಾನು ಏನೂ ಜಾಸ್ತಿ ಹಾಕೊಳ್ಳಲ್ಲ, ಎಲ್ಲನೂ ಅದಕ್ಕೆ ಹಾಕಿದ್ದೀವಲ್ಲ. ನಿಮ್ಗೆ ಅಕಸ್ಮಾತ್ ಏನಾದರೂ ಫ್ರೆಂಡ್ಸ್ ಇನ್ನೂ ಖಾರ ಬೇಕು, ಇದಕ್ಕಿಂತ ಖಾರ ಜಾಸ್ತಿ ಬೇಕು ಅಂದರೆ ಒಗ್ಗರಣೆಗೂ ಬೇಕಿದ್ರೆ ನೀವು 1-2 ಒಣಗಿದ ಮೆಣಸಿನ್ಕಾಯಿ ಹಾಕ್ಬೋದು ನೋಡಿ. ನಾನು ಸಾಂಬಾರಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಬೆಂದ ಮೇಲೆ ಅಲ್ಲೇ ಪಕ್ಕದಲ್ಲೇ ಹಾಕೋದಕ್ಕೆ. ಒಗ್ಗರಣೆಗೆ ಏನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇನ್ನೇನು ಎಣ್ಣೆ ಕಾಯ್ತು ಇವಾಗ ನೋಡಿ ಫ್ರೆಂಡ್ಸ್. ಸಾಸಿವೆ, ಜೀರಿಗೆ ನೋಡಿ ಸಿಡಿತಾ ಇದ್ದೀನಿ. ಇದು ಕರ್ಬೇವು ಸೊಪ್ಪು, ಇಷ್ಟೇ ಫ್ರೆಂಡ್ಸ್. ನೋಡಬೇಕು
ಇಷ್ಟೇ. ಒಗ್ಗರಣೆ ಸಾಂಬಾರಿಗೆ ಅಷ್ಟೇ ಒಗ್ಗರಣೆಗೆ ಫ್ರೆಂಡ್ಸ್. ಇವಾಗ ಒಗ್ಗರಣೆಗೆ ಸಾಂಬಾರ್ದು ಹಾಕೋಣ ಬನ್ನಿ ಫ್ರೆಂಡ್ಸ್. ಆವಾಗಲೇ ನಿಮಗೆ ತೋರಿಸ್ದೆ ಸಾಂಬಾರಿಗೆ ಒಗ್ಗರಣೆ ಹಾಕಿ ಆಯಿತು ಅಂತ. ಇದು ಫ್ರೆಂಡ್ಸ್ ಇವಾಗ ನೈಟ್ ಊಟದ್ದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ರೈಸು ನಾನು ಚಿಕ್ಕದ್ರ ಕುಕ್ಕರಲ್ಲೇ ಮಾಡಿದ್ದೀನಿ, ಅರ್ಧ ಪಾವು. ಇವಾಗ ಫ್ರೆಂಡ್ಸ್ ಮುದ್ದೆ ನಾನು ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ ಟೆಂಪಲ್ಗೆ ಹೋಗೋದಕ್ಕಿಂತ ಮುಂಚೆನೇ. ನೋಡಿದ್ರಲ್ಲ ಫ್ರೆಂಡ್ಸ್, ಮುದ್ದೆನೂ ರೆಡಿ ಆಯಿತು. ಈಗ ಹಾಟ್ ಬಾಕ್ಸಲ್ಲಿ ಇಟ್ಟಿದೆ, ಬನ್ನಿ ಇವಾಗ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಮುದ್ದೆನ. ಆದರೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಯಾವಾಗಾದರೂ ಒನ್ ಟೈಮು ಟ್ರೈ ಮಾಡಿ ನೋಡಿ. ಇವಾಗ ಫ್ರೆಂಡ್ಸ್ ಸರ್ವ್ ಮಾಡ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಮುದ್ದೆ ಅಲಸಂದಿ ಕಾಳು ಸಾಂಬಾರು ಎಷ್ಟು ಟೇಸ್ಟಿಯಾಗಿದೆ ನೀವೇ ನೋಡಿ. ಈಗ ಫ್ರೆಂಡ್ಸ್ ನಾನೆಲ್ಲ ಮಾಡಿ ನಿಮಗೆ ತೋರಿಸಿದ್ದೀನಿ. ಯಾವುದಾದ್ರೂ ಒಂದು ಟೈಮು ನೀವು ಮಾಡಿ ನನಗೆ ಕಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.